ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಅಡ್ರೆಸ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಥವಾ ಯಾವ ರೀತಿ ಚೇಂಜ್ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲೆಲ್ಲ ಊರೂರಿಗೆ ಬಂದು ಆಧಾರ್ ಕಾರ್ಡ್ನ ತೆಗಿತಾಯಿದ್ರು. ಆವಾಗ ತುಂಬ ಜನರ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಏನಿದೆ ಅದು ತುಂಬಾ ತಪ್ಪಾಗಿ ಫಿಲಪ್ ಮಾಡಿದರು. ಇನ್ನು ಕೆಲವೊಬ್ರದ್ದು ಹೆಸರು ಕೂಡ ತುಂಬಾ ತಪ್ಪು ಮಾಡಿದ್ದಾರೆ. ಅಂದರೆ ಹೆಸರಿದ್ದರೆ ಸರ್ ನೇಮ್ ಇರಲ್ಲ, ಸರ್ ನೇಮ್ ಇದ್ದರೆ ಹೆಸರು ಇರೋಲ್ಲ. ಅದ ನಂತರ ಡೇಟ್ ಆಫ್ ಬರ್ತ್ ಕೆಲವೊಬ್ರದ್ದು ಮಂತ್, ಅದ ನಂತರ ದಿನ ಇರೋ ಡೈರೆಕ್ಟಾಗಿ ಇಯರೇ ಬರೆದಿದ್ರು. ಇನ್ನು ಕೆಲವೊಬ್ರದ್ದು ಏನಿದ್ರೆ ಆ ಪೂರಾ ಅಡ್ರೆಸ್ನಲ್ಲಿರೋ ಅವ್ರದ್ದು ಮೊಬೈಲ್ ನಂಬರ್ ಏನಿದೆ, ತುಂಬ ಜನರ ಮೊಬೈಲ್ ನಂಬರ್ ಕೂಡ ಲಿಂಕ್ ಮಾಡಿರಲಿಲ್ಲ. ಸೊ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದೆ. ಅದರಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಹೆಸರಾಗಿರ್ಬೋದು ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಡ್ರೆಸ್ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ನೋಡಿ ಆಧಾರ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ಸ್ಟಾಲ್ ಆದಾಗ ಇಲ್ಲಿ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಯೂಸಿಂಗ್ ದಿಸ್ ಆ್ಯಪ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಅಲೋ ಬರುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಡಿಸ್ಕವರಿ ಕೀ ಫೀಚರ್ ಅನ್ಸದ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಫ್ರೆಂಡ್ಸ್, ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಂಟರ್ ಆಧಾರ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನಂತರ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಈ ಇನ್ಸ್ಟ್ರಕ್ಷನ್ನ ಡೀಟೇಲಾಗಿ ಓದ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ತಳಗೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಡಿ. ನಂತರ ಫ್ರೆಂಡ್ಸ್, ಇಲ್ಲಿ ನೋಡಿ ಸೆಲೆಕ್ಟ್ ಸಿಮ್ ಕಾರ್ಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ತಳಗೆ ಸ್ಕ್ರೋಲ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸೆಟ್ಟಿಂಗ್ ಪ್ಲೀಸ್ ವೇಟ್ ಅಂತ ಇದೆ. ಒಂದು 3-4 ಸೆಕೆಂಡ್ ವೇಟ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ಮೆಸೇಜ್ ವೆರಿಫೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮೆಸೇಜ್ ವೆರಿಫೈ ಆಗಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ರಿಚಾರ್ಜ್ ಇರಬೇಕು. ಅಂದಾಗ ಮಾತ್ರ ಈ ಒಂದು ಸನ್ನಿಗೆ ವೆರಿಫಿಕೇಷನ್ SMS ಓಕೆ ಆಗುತ್ತೆ. ನಂತರ ಇಲ್ಲಿ ಕಂಟಿನ್ಯೂ ಟು ಫೇಸ್ ಅಥೆಂಟಿಫಿಕೇಷನ್ ಅಂತ ಇದಿರುವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯು ಆರ್ ರಿಜಿಸ್ಟರಿಂಗ್ ವಿತ್ ಎ ಡಿಫರೆಂಟ್ ನಂಬರ್. ಇದರರ್ಥ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಂಬರ್ ಏನಿದೆ ಅದು ಬೇರೆ ಇದೆ. ಇಲ್ಲಿ ನೀವು ಲಾಗಿನ್ ಆಗ್ತಾ ಇರೋ ನಂಬರ್ ಬೇರೆ ಇದೆ ಅಂತ ಕೇಳ್ತಾ ಇದೆ. ಬೇರೆ ನಂಬರ್ ಇಲ್ಲಿ ನೋಡಿ ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂದರೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇರೋದು ಬೇರೆ ಇದೆ, ಇಲ್ಲಿ ಬೇರೆ ಇದೆ. ನೀವು ಬೇರೆ ನಂಬರ್ಲೇ ಲಾಗಿನ್ ಆಗ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಬೇರೆ ನಂಬರ್ಲಿ ಲಾಗಿನ್ ಆಗೋದಾದರೆ ಇಲ್ಲಿ ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಬೇಡ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ನಂಬರ್ ಮುಖಾಂತರನೇ ನಾನು ಲಾಗಿನ್ ಆಗ್ತೀನಿ ಅಂದರೆ ಯೂಸಿಂಗ್ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಬೇರೆ ನಂಬರ್ಲೇ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇನಿಷಿಯೇಟ್ ಫೇಸ್ ಅಥೆಂಟಿಫಿಕೇಷನ್ ಅಂತ ಇದು ಈ ರೀತಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫೇಸ್ ಏನಿದೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದೇನು ರೆಡ್ ಇದೆ, ಈ ರೀತಿ ರೆಡ್ ಬರಬಾರ್ದು. 1-2-3 ಸಾರಿ ನಿಮ್ಮ ಒಂದು ಇಲ್ಲಿ ನೋಡಿ ಫ್ರೆಂಡ್ಸ್, 1-2-3 ಸಾರಿ ನಿಮ್ಮ ಕಣ್ಣುಗಳನ್ನು ಬ್ಲಿಂಕ್ ಮಾಡಿ, ಅಂದರೆ 2-3 ಸಾರಿ ನಿಮ್ಮ ರೆಪ್ಪೆಗಳನ್ನ ಬಡಿದಾಗ ಇಲ್ಲಿ ನೋಡಿ ಈ ರೀತಿ ಹಸಿರಾಗಿ ಶೋ ಆಗುತ್ತೆ. ಶೋ ಆದಾಗ ನಿಮ್ಮ ಒಂದು ಫೇಸ್ ಅಥೆಂಟಿಫಿಕೇಷನ್ ಫೋಟೋ ಏನಿದೆ ಅದು ಪೂರ್ತಿ ಸಕ್ಸಸ್ಫುಲ್ಲಿ ಆಗಿಬಿಡುತ್ತೆ. ಆದಾಗ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಗೆಟ್ಟಿಂಗ್ ಯುವರ್ ಆಧಾರ್ ರೆಡಿ ಅಂತ ಇದೆ. ಇದ್ರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನೀವು ಜಸ್ಟ್ ಆಗಿ ಇಲ್ಲಿ ನೋಡಿ 65432 ಈ ರೀತಿ ನಿಮ್ಮ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ 1 2 3 4 5 6 ಅಂತಲೂ ಕೂಡ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಇದಾದ ನಂತರ ಕನ್ಫರ್ಮ್ ಯುವರ್ ಪಾಸ್ವರ್ಡ್ ಅಂತ ಕೇಳ್ತಿದೆ. ಇನ್ನೊಂದು ಕೂಡ ನಿಮ್ಮ ಒಂದು ಪಾಸ್ವರ್ಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಮೊದಲು ಈ ರೀತಿ ಸ್ಕ್ಯಾನರ್ ಅಂದರೆ
ಈಗ ಬರುವಂಥ ಆಧಾರ್ ಕಾರ್ಡ್ ಏನಿದೆ ಈ ಪೂರ್ತಿಯಾಗಿ ಆಧಾರ್ ಕಾರ್ಡ್ ಸ್ಕ್ಯಾನರ್ ರೀತಿಯೇ ಬರುತ್ತೆ. ಇನ್ನು ಮುಂದೆ ನೀವು ಎಲ್ಲಿಯಾದರೂ ನಿಮ್ಮೊಂದು ಅಂದರೆ ಹೋಟೆಲ್ಸಿಗೆ ಎಲ್ಲಾದರೂ ಹೋದಾಗ ಫಿಸಿಕಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅಥವಾ ಒರಿಜಿನಲ್ ಜೆರಾಕ್ಸ್ ಕೊಡಬೇಕಾಗಿತ್ತು. ಆದರೆ ಇನ್ಮೇಲೆ ಹಾಗಿಲ್ಲ, ನೀವು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಸಬ್ಮಿಟ್ ಆಗೋಗಿರುತ್ತೆ. ನೋಡಿ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ, ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಸರ್ವಿಸ್ ಡೀಟೇಲ್ಸ್ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಮೈ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಅಥವಾ ಅಡ್ರೆಸ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಅಥವಾ ನೇಮ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಇಮೇಲ್ ಅಪ್ಡೇಟ್ ಮಾಡೋದಾಗಿರ್ಬೋದು, ನೀವು ಏನು ಬೇಕಾದರೂ ಅಪ್ಡೇಟ್ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸದ್ಯಕ್ಕೆ ಈಗ ಅಡ್ರೆಸ್ ಅಪ್ಡೇಟ್ ಮಾಡೋದಿದೆ, ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಪೇಜ್ ಆಗುತ್ತೆ. ಇಲ್ಲಿ ನೋಡಿ ಯೂಸಿಂಗ್ ಯುವರ್ ಡಾಕ್ಯುಮೆಂಟ್ ಅಂತ ಇದಿರೋಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ರೊಸೆಸಿಂಗ್ ಫೀ 75 ರೂಪಾಯಿ ಇರುತ್ತೆ. ಅದರ ನಂತರ ಪ್ರೊಸೆಸಿಂಗ್ ಟೈಮ್ 30 ದಿನ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಜಸ್ಟ್ ಹೇಳೋಕ್ಕೆ 30 ದಿನ ಇರುತ್ತೆ. ನೀವು ಸಬ್ಮಿಟ್ ಮಾಡಿದ ಕೆಲವೇ ದಿನಗಳಿದೆ, ಅಂದರೆ 1-2 ದಿನದಲ್ಲಿ ನಿಮ್ಮ ಅಡ್ರೆಸ್ ಅಪ್ಡೇಟ್ ಆಗುತ್ತೆ, ಅಥವಾ ನೀವು ಸಬ್ಮಿಟ್ ಮಾಡಿದ ದಿನವೂ ಕೂಡ ನಿಮ್ಮೊಂದು ಅಡ್ರೆಸ್ ಅಪ್ಡೇಟ್ ಆಗ್ಬೋದು. ಇದೇ ರೀತಿ ಕೆಳಗೆ ಸ್ಕ್ರೋಲ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಯುವರ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ವೋಟರ್ ID ಚಾಯ್ಸ್ ಮಾಡ್ಕೋಬೋದು, ಅಥವಾ ನೀವು ರೇಷನ್ ಕಾರ್ಡ್ ಚಾಯ್ಸ್ ಮಾಡ್ಕೋಬೋದು. ಇನ್ನೂ ಸಾಕಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನಾನು ರೇಷನ್ ಕಾರ್ಡ್ ಅಥವಾ ವೋಟರ್ ID ಮುಖಾಂತರನೇ ಇಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ರೇಷನ್ ಕಾರ್ಡ್ನ ಇಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ ಫೈಲ್ ಟು ಅಪ್ಲೋಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫೈಲ್ ಏನಿದೆ, ನೀವು ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ID ಅಥವಾ ಬೇರೆ ಯಾವುದೋ ಡಾಕ್ಯುಮೆಂಟ್ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿಯಾಗಿ ನಿಮಗೊಂದು ರೈಟ್ ಆಗುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ಇಲ್ಲಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಫಿಲ್ ಡೀಟೇಲ್ಸ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಆಗಿರುತ್ತೆ. ಈಗ ನೀವು ಚೇಂಜ್ ಮಾಡೋ ನ್ಯೂ ಅಡ್ರೆಸ್ ಇಲ್ಲಿ ನೀವು ಫಿಲಪ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಹೌಸ್ ನಂಬರ್ ಆಗಿರ್ಬೋದು, ರೋಡ್ ಹೆಸರಾಗಿರ್ಬೋದು, ಅಥವಾ ಏರಿಯಾ ಆಗಿರ್ಬೋದು, ಇಲ್ಲಿ ಎಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಹಳ್ಳಿಯಲ್ಲಿದ್ದರೆ ನೀವು ಜಸ್ಟಾಗಿ ನೀವು ಇಲ್ಲಿ ಊರ ಹೆಸರು ಹಾಕ್ತಾ ಹೋದರೆ ಸಾಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಲ್ಯಾಂಡ್ ಮಾರ್ಕ್, ನಿಮ್ಮ ಮನೆ ಹತ್ರ ಯಾವುದಾದ್ರೂ ಫೇಮಸ್ ಬಿಲ್ಡಿಂಗ್ ಇದ್ದರೆ ಅಲ್ಲಿ ಬಿಲ್ಡಿಂಗ್ ನೇಮ್ ಹಾಕ್ಬೋದು. ಅದ ನಂತರ ನಿಮ್ಮ ಒಂದು ಪಿನ್ ಕೋಡ್ ಹಾಕಿ. ನೋಡಿ ಫ್ರೆಂಡ್ಸ್, ಪಿನ್ ಕೋಡ್ ಹಾಕಿದ ತಕ್ಷಣ ನೋಡಿ, ನಿಮ್ಮ ಒಂದು ಪಿನ್ ಕೋಡ್ ಹಾಕಿದ ನಂತರ ಇಲ್ಲಿ ನೀವೇನು ಪಿನ್ ಕೋಡ್ ಹಾಕ್ತಿರಲ್ವ, ಹಾಕಿದ ನಂತರ ನಿಮ್ಮೊಂದು ಹತ್ತಿರದ ಪೋಸ್ಟ್ ಆಫೀಸ್ ಬರುತ್ತೆ, ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಆಟೋಮೆಟಿಕ್ಲಿ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಸ್ಟೇಟ್, ವಿಲೇಜ್ ಎಲ್ಲವೂ ಕೂಡ ಶೋ ಆಗ್ತಾ ಇರುತ್ತೆ. ಆಗಲಿಲ್ಲ ಅಂದರೆ ನೀವೇ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಅದನ್ನಂತ ಸ್ಟೇಟ್, ವಿಲೇಜ್ ಅಂದರೆ ನಿಮ್ಮ ಊರು ಚಾಯ್ಸ್ ಮಾಡಿಕೊಂಡು ಪ್ರಿವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಡ್ರೆಸ್ ಏನಿದೆ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಮತ್ತೆ ನಿಮಗೆ ಇಲ್ಲಿ ಫೇಸ್ ಅಥೆಂಟಿಫಿಕೇಷನ್ ಬಗ್ಗೆ ಕೇಳ್ತಾ ಇರುತ್ತೆ. ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಿಮ್ಮ ಇಲ್ಲಿ ಫೇಸ್ ಫೋಟೋನ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡ್ ಆಗಿ ಬರಬಾರ್ದು. 1-2-3 ಸಾರಿ ನಿಮ್ಮೊಂದು ಕಣ್ಣುಗಳನ್ನು, ರೆಪ್ಪೆಗಳನ್ನು ಬ್ಲಿಂಕ್ ಮಾಡಿದಾಗ ಈ ರೀತಿ ಹಸಿರಾಗಿ ಬರುತ್ತೆ. ಹಸಿರಾಗಿ ಬಂದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ ಏನಿದೆ ಅದು ಕ್ಲಿಕ್ ಆಗುತ್ತೆ. ಕ್ಲಿಕ್ ಆಗೋದು ನೋಡಿ ಈ ರೀತಿಯಾಗಿ ರೈಟ್ ಮಾರ್ಕ್ ಬೀಳುತ್ತೆ. ರೈಟ್ ಮಾರ್ಕ್ ಬಿದ್ದಾಗ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ಫೀಸ್ನ ನೀವು ಪೇ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೀವು 75 ರೂಪಾಯಿ ಪೇ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ನೀವು ಗೂಗಲ್ ಪೇ, ಫೋನ್ಪೇ ಯಾವುದ್ರ ಮುಖಾಂತರ ನೀವು ಇಲ್ಲಿ ಪೇ ಮಾಡ್ಬೋದು. ನಾನು ಗೂಗಲ್ ಪೇ, UPI ಮುಖಾಂತರ ಪೇ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಈ ರೀತಿ ಬರುತ್ತೆ. 1-2-3 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದಾಗ ನೋಡಿ ಈ ರೀತಿ ನಿಮ್ಮ ಒಂದು ಪೇಮೆಂಟ್ ಏನಿದೆ ಸಕ್ಸಸ್ಫುಲ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಸಕ್ಸಸ್ ಆದಾಗ ಇಲ್ಲಿ ನೋಡಿ, ಯುವರ್ ಅಡ್ರೆಸ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಈ ರೀತಿ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆಯಲ್ಲೋ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಸ್ಲಿಪ್ ಏನಿದೆ ಅಡ್ರೆಸ್ ಸ್ಲಿಪ್ ಇಲ್ಲಿ ನೋಡಿ ಈ ರೀತಿ ಶೋ ಆಗ್ತಾ ಇರುತ್ತೆ. ಶೋ ಆದಾಗ ನಿಮ್ಮ ಒಂದು ಅಡ್ರೆಸ್ ಏನಿದೆ 1, 2 ಅಥವಾ 3 ದಿನದಲ್ಲಿ ನಿಮ್ಮ ಒಂದು ಅಡ್ರೆಸ್ ಅಪ್ಡೇಟ್ ಆಗೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ ಪ್ರೊಸೆಸಿಂಗ್ನಲ್ಲಿ ಇದೆ, ಅಂದರೆ ನಿಮ್ಮ ಒಂದು ಪೇಮೆಂಟ್ ಆಗಿರ್ಬೋದು, ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ 2-3 ದಿನದಲ್ಲಿ ನಿಮ್ಮ ಒಂದು ಅಡ್ರೆಸ್ ಏನಿದೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈ ಒಂದು ಆಧಾರ್ ಆ್ಯಪ್ನಲ್ಲಿ ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿ ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಮುಂದೆ ಬರುವಂಥ ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೋಬೇಕು, ಇಮೇಲ್ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು, ಅದಾದ ನಂತರ ಇನ್ನೂ ಯಾವ್ಯಾವ ಫೀಚರ್ಸ್ ಇದೆ ಅವು ಎಲ್ಲವೂ ಕೂಡ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು, ನಾನು ಮುಂದಿನ ಬರುವಂಥ ದಿನಗಳಲ್ಲಿ ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಅಡ್ರೆಸ್ ಬಗ್ಗೆ ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಗೊತ್ತಿಲ್ಲ ಅಂದರೆ ಅವರಿಗೂ ಕೂಡ ತಿಳಿಸಿ, ಅವರ ಆಧಾರ್ ಕಾರ್ಡ್ನು ಅವರು ಎಡಿಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡಿಸ್ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.